ಹೊಂಬೋರು ಹಾಕ್ಷಿ ಸೀತೆಯನ್ನು ನಾ ಕಾಣ್ಬೆ ನೀ ಪರಿಯ ಹೊಂಬೋರು ಹಾಕ್ಷಿ ಸೀತೆಯನ್ನು ನಾ ಕಾಣ್ಬೆ ನೀ ಪರಿಯ ಜಗನದೊಳಾಡುತ್ತೆ ನಿಡು ಮುಡಿ ಜಗನದೊಳಾಡುತ್ತೆ ಬಡಬಡವಿ ನಿಂಬಳಲ್ಕೆ ಏಕೆ ಲೋಲ ಪ್ರತಾಪೇ ಕುಡಿ ಮಿಂಚಂ ಕೆದರರೆ ಕುಡಿ ಮಿಂಚಂ ಕೆದರರಿರೆ ಒಳಬಡವಿ ನಿಂಬಳಲ್ಕೆ ಏಕೆ ಲೋಲ ಪ್ರತಾಪೇ ಪಾಲ ಜಾನಕಿ ಲೀಲ ಕುಂಡಲೆ ಲಲನೆ ಭೂಲಲಾನೆ ಬೋಲೆ ನೀನ ಜಾನಕಿ ಭೂಲಲಾನೆ ಬೋಲೆ ನೀನ ಲೀಲೆಯೋಳ್ಳವತೆ ಇಪರೆ ಹೊಂಬೋರು ಹಾಕಿ ಸೀತೆಯನ್ನು ನಾಂ ಕಾಣ್ಬೆ ನೀ ಪರಿಯ ಸೀತಾ ಸೀತಾ ಜಾನಕಿ ನಿನ್ನ ಕೇಶರಾಶಿಗಳು ನಿನ್ನ ಪಾದದಿಮ್ಮಡಿಗೆ ತಾಕುತ್ತಿದ್ದವಲ್ಲ. ಎಳೆಯ ಬಾಳೆ ಸುಳಿಯಂತೆ ನಿನ್ನ ನಡುವಿನ ಬಲವು
ಹಾ ವೈದೇಹಿ, ಗಗನಕ್ಕೆ ಸೂರ್ಯ ಚಂದ್ರಾದಿಗಳಿದ್ದಂತೆ ನಿನ್ನ ನೇತ್ರ ನಂದನವು. ಇವೆಲ್ಲವನ್ನು ನಾನು ಹೇಗೆ ಮರೆಯಲಿ ಲಕ್ಷ್ಮಣ? ದಿನಗಳು ಹುರುಳಿದಂತೆಲ್ಲ ನನ್ನ ಭಾರವು, ನನ್ನ ಬಲವಾಗುವುದು ಲಕ್ಷ್ಮಣ, ಬಲವಾಗುವುದು. ಅಗ್ರಜ, ದುರುಳನಾದ ರಾವಣನ ನೆಲೆಯನ್ನು ಹಿಡಿದು ಆತನಿಗೆ ಶಿಕ್ಷೆಯನ್ನು ಮಾಡುವುದನ್ನು ಬಿಟ್ಟು ಹೀಗೆ ಪರಿತಪಿಸಿದರೆ ಸೀತಾಮಾತೆಯ ಚಿಂತೆ ನಿವಾರಣೆಯಾಗುವುದೇ ಲಕ್ಷ್ಮಣ? ಅಗ್ರಜ, ವನಜಾತ ಲೋಚನ ನವೀನ್ ಅಗ್ರಜ, ಅನುಜಾತ ಲೋಚನ ಅನುಜಾತ ಲೋಯ ಸೀತಾ ವನಜಾತ ಲೋಚನ. ಅಗ್ರಜ, ಅನುಜಾತ ವಿಕಾಸಿತ ವನಜಾತ ಲೋಚನ. ಅನುಜಾತ ವಿಕಾಸಿತ ವನಜಾತ ಲೋಚನ. ನಿನಜಾತ ನಡೆಗೈದು ಮನದಿಚ್ಚಯನು ಬೇಡೈ. ಅನುಜಾತ ಗುಣಪೂರಿತ ಮಾನ್ಯತ ಬೇಡೈ ಅನುಜಾ. ಲಕ್ಷ್ಮಣ. ಅಗ್ರಜ, ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್ ಸಹೋದರ. ಅಗ್ರಜ, ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್. ಅನುವಿ ನಿಮ್ ಸುಗ್ರೀವಗನು ಮಾನಿಸದೆ ಬೇಡೈ. ಅನುವಿ ನಿಮ್ ಸುಗ್ರೀವಗನು ಮಾನಿಸದೆ ಬೇಡೈ. ಅನುಜಾತ ಗುಣಪೂರಿತ ಮಾನಿತ ಬೇಡೈ ಅನುಜಾ. ಅಗ್ರಜ, ಲಕ್ಷ್ಮಣ ವರ ಶುಭ ಲಕ್ಷಣ ಮುದಾದಿನೇ. ಲಕ್ಷ್ಮಣ ವರ ಶುಭ ಲಕ್ಷಣ ಮುದಾದಿನೇ. ಈಕ್ಷಣ ಭೋಗಿ ನಿರೀಕ್ಷಿಸಿ ಕಾರ್ಯವ. ಈಕ್ಷಣ ಭೋಗಿ ನಿರೀಕ್ಷಿಸಿ ಕಾರ್ಯವ. ಅನುಜಾತ ಗುಣಪೂರಿತ ಮಾನ್ಯತ ಬೇಡೈ ಅನುಜಾ. ಲಕ್ಷ್ಮಣ. ಅಗ್ರಜ, ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಕೂಡ ಸೀತನ್ವೇಷಣೆಗೆ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟ ಸುಗ್ರೀವನು ಇನ್ನೂ ಬಾರಲಿಲ್ಲವಲ್ಲ. ಹೋಗಿ ತಿಳಿದುಕೊಂಡು ಬಾ. ಹೋಗುವೆ ನಾಂ ಜವದೊಳಗ್ರಜ, ಹೋಗುವೆ ನಾಂ ಜವದೊಳಗ್ರಜ. ಈಗಲೇ ಸುಗ್ರೀವ ನಡೆಗೆ ಹೋಗುವೆ ನಾಂ ಜವದೊಳಗ್ರಜ. ಮಾಡಿದುಪಕಾರಗಳನ್ನು ನೋಡದೆ ಮಾದಾಂಧತೆಯಳು. ಅಗ್ರಜ, ಮಾಡಿದುಪಕಾರಗಳನ್ನು ನೋಡದೆ ಮಾದಾಂಧತೆಯಳು. ಕೂಡಿ ಮೆರೆಯುತ್ತಲಿರುವ ದುರುಳನ ನರನ ಬರದಳು. ಪರಿ ವಿಧದಲ್ಲಿ ಶಿಕ್ಷಿಪೆ ಹೋಗುವೆ ನಾಂ ಜವದೊಳಗ್ರಜ. ಈಗಲೇ ಸುಗ್ರೀವ ನಡೆಗೆ ಹೋಗುವೆ ನಾಂ ಜವದೊಳಗ್ರಜ. ವಾಲಿ ವಿಧಾರಣದಿ ಮೇಲಾದ ಪದವಿಯೋಳ್. ಅಗ್ರಜ,
ಮರ್ಯಾದ ಪದವಿಯೋಳ್ ಗೋಳಾಡುತ್ತಲಿರುತ್ತಲೆಮ್ಮ ಗೋಳಾಡುತ್ತಲಿರುತ್ತಲೆಮ್ಮ ಚರಿತ್ರ ಮಮ್ಮರತಿಯ ತೊರೆದಿಯ ಪರಿ ಪರಿ ವಿಧದಲ್ಲಿ ಶಿಕ್ಷಿಪೆ ಹೋಗುವೆ ನಾಂ ಜವದೋಳ ಗ್ರಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆ ನಾಂ ಜವದೋಳ ಗ್ರಜ ಹೋಗುವೆ. ಅಗ್ರಜ, ಸಹೋದರ, ನಮ್ಮಿಂದ ಉಪಕಾರವನ್ನು ಪಡೆದ ಆ ಸುಗ್ರೀವನನ್ನು ಅವನ ಪರಿವಾರವನ್ನು ಶಿಕ್ಷಿಸಿ ಬರುವೆನು. ಸಹೋದರ, ಕೋಪಿಸಿಕೊಂಡರೆ ಸೀತನ್ವೇಷಣ ಕಾರ್ಯವಾಗುವುದೇ? ಶಾಂತ ರೀತಿಯಿಂದ ಹೋಗಿ ಸುಗ್ರೀವನನ್ನು ಕರೆದುಕೊಂಡು ಬಾ. ಹಾಗೇ ಆಗಲಿ ಅಗ್ರಜ. ಸುಡುವೆಂ ಕಿಷ್ಕಿಂಧೆಯನು ನಾ ಸುಡುವೆಂ ಕಿಷ್ಕಿಂಧೆಯನು ನಾ ಪಡ ಪಡ ಕಪಿಕುಲವನ್ನೆಲ್ಲ ಕಡಿದು ಕೊಡವಿಯುಳಿಡುವೆ. ಕೆಡುಕನ ಸುಗ್ರೀವನನು ನಾ ಕೆಡುಕ ಸುಗ್ರೀವನ ಮುಡಸೆಂದು ಕೋಪಾಗ್ನಿಗಾಹುತಿ ಕೊಡುವೆ. ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗದೆ ಪಾನಮತ್ತರಾಗಿ ಕುಳಿತಿರುವ ಸುಗ್ರೀವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುತ್ತೇನೆ. ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ಕಂಡ ಕೋಪದಿಂದ ನೀವು ಕಂಡ ಕೋಪದಿಂದ ನೀವು ಕೆಂಡನುಗಳು ದೈತರೆ ಕಂಡು ಬೆದರುವ ಅಮಲಾರರೆಲ್ಲ ಕಂಡು ಬೆದರುವ ಅಮಲಾರರೆಲ್ಲ ಬ್ರಹ್ಮಾಂಡ ಉಳಿವುದೈವೊಳೆ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ಮಾನವೇಂದ್ರ ನಿರ್ಮಳೋದ ಮಾನವೇಂದ್ರ ನಿರ್ಮಳೋದ ಸೀತೆಯನ್ನು ತೋರೆದೆಯ್ಯ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆ ಓ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ನಿಮ್ಮಳೋದ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ 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 ದೇವ ಲಕ್ಷ್ಮಣ ಸ್ವಾಮಿ ದೇವ ಲಕ್ಷ್ಮಣ ಸ್ವಾಮಿ ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿಸೇನೆ ಒಂದುಗೂಡಿಸಲು ಸ್ವಲ್ಪ ತಡವಾಗಿತ್ತು. ಆದ್ದರಿಂದ ನಮ್ಮ ತಂದೆಯಾದ ಸುಗ್ರೀವ ರಾಜನನ್ನು ಅಪರಾಧಿ ಎನಿಸಕೂಡದು. ಏನು ಅಪರಾಧಿ ಎಂದೆನಿಸಕೂಡದೆ ದುರಾಂಕಾರದಿಂದ ವರ್ತಿಸುತ್ತಿರುವನೇನೋ? ಆತನೇ ಬರುವನೋ ಇಲ್ಲವೋ? ಇಲ್ಲವಾದಲ್ಲಿ ವಾಲಿಗಾದ ಗತಿಯು ಆತನಿಗೂ ಆಗುವುದು. ಬೇಗ ಹೋಗಿ ಕರೆದುಕೊಂಡು ಬಾ. ಕೋಪವಿದು ಭೂಪಾನ್ವಯ ದೀಪ ಮನದೆ
ಕೋಪವಿದೋ ಭೂಪಾನ್ಮಯ ದೀಪ ಮನದೆ ಕಾಪಾಡು ದಯಪೂರಿತ ಕಾಪಾಡು ದಯಪೂರಿತ ಕೋಪವಿದೋ ಭೂಪಾನ್ವಯ ದೀಪ ಮನದೆ ಕಾಪಾಡು ದಯಪೂರಿತ ಎಷ್ಟೋ ಮದ ನೀಚ ನಿನಗೆ ದುಷ್ಟನ ಚೀಟಿ ಎಷ್ಟೋ ಮದ ನೀಚ ನಿನಗೆ ಎಷ್ಟೋ ಮದ ನೀಚ ನಿನಗೆ ದುಷ್ಟನ ಚೀಟಿ ಎಷ್ಟೋ ಮದ ನೀಚ ನಿನಗೆ ಇಂದು ನಾನು ಬಂದಿರಲೆ ತಂದು ವರ ನಂದೋರದೆ ಇಂದು ನಾನು ಬಂದಿರಲೆ ತಂದು ವರ ನಂದೋರದೆ ಸುಂದಾರಿಯೋ ಕಂದಾರ್ಪಣ ಸುಂದಾರಿಯೋ ಕಂದಾರ್ಪಣ ನಂದಾದದೆ ಮಂದಾಮತಿ ಎಷ್ಟೋ ಮದ ನೀಚ ನಿನಗೆ ದುಷ್ಟನ ಚೀಚಿ ಎಷ್ಟೋ ಮದ ನೀಚ ನಿನಗೆ ವಂದಿಸುವೆ ನಿಂದಾನರವಿಂದಾಪ್ತವಂ ಸಿಂಧುವೆ ಕೇಳ್ ವಂದಿಸುವೆ ನಿಂದಾನರವಿಂದಾಪ್ತವಂ ಸಿಂಧುವೆ ಕೇಳ್ ಇಂದು ನಲವಿಂದಾಜ್ಞೆಯ ಇಂದು ನಲವಿಂದಾಜ್ಞೆಯ ಪರಿತೋಷತೆ ನರಮನ್ನಿಸು ಪರಿತೋಷತೆ ನರಮನ್ನಿಸು ಕೋಪವಿದೋ ಭೂಪಾನ್ವಯ ದೀಪ ಮನದೆ ಕಾಪಾಡು ದಯಪೂರಿತ ದೀಪ ಮನದೆ ದೀಪ ಮನದೆ ಅಂಗಾನೆಯೋಳಂಗಾಭವ ಸಂಗಾರದೆ ಮಂದಾಮಿನಿ ಅಂಗಾನೆಯೋಳಂಗಾಭವ ಸಂಗಾರದೆ ಮಂಗಾಮೆ ತುಂಗಾಮದ ಪೊಂಗೇರುವೆ ತುಂಗಾಮದ ಪೊಂಗೇರುವೆ ನಂದಾದುದೆ ಮಂದಾಮತಿ ಎಷ್ಟೋ ಮದ ನೀಚ ನಿನಗೆ ದುಷ್ಟನ ಚೀಟಿ ಎಷ್ಟೋ ಮದ ನೀಚ ನಿನಗೆ ನೀಚ ನಿನಗೆ ನೀಚ ನಿನಗೆ ನರತೀರು ಕಾಲೋಚಾನಯ ತರುವೋದ ಕಾಲೋಚಾನಯ ನರತೀರು ಕಾಲೋಚಾನಯ ತರುವೋದ ಕಾಲೋಚಾನಯ ನೆರೆದಂತು ನೆರಮನ್ನಿಸು ಪರಿತೋಷಿತೆ ನೆರಮನ್ನಿಸು ಕೋಪವಿದೋ ಭೂಪಾನ್ವಯ ದೀಪ ಮನದೆ ದೀಪ ಮನದೆ ದೀಪ ಮನದೆ ಲಕ್ಷ್ಮಣ ಸ್ವಾಮಿಯೇ ಶಾಂತಚಿತ್ತನಾಗಬೇಕು. ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಸೇರಿಸಲು ಸಾವಕಾಶವಾಯಿತು. ಇಷ್ಟಕ್ಕೆ ತಾವು ಕೋಪಿಸಲಾಗದು. ಆಗಲಿ, ನಡೆಯಿರಿ, ಎಲ್ಲರೂ ಅಗ್ರಜನ ಬಳಿಗೆ ಹೋಗೋಣ. ಆಗಬಹುದು. ಸುಗ್ರೀವನ ಮೇಲೆ ಕೋಪಿಸಿಕೊಂಡು ಹೋದ ಲಕ್ಷ್ಮಣನು ಏನು ಅನರ್ಥ ಮಾಡಿದನೋ ಕಾಣನಲ್ಲ. ಸಕಲವನ್ನು ತಿಳಿದವನು, ದುಡುಕತಕ್ಕವನಲ್ಲ. ಓಹೋ, ಹಿತ್ತಲೇ ಬರ್ತಿರುವನು. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವನನ್ನು ಕಂಡೆಯಾ? ಅದು ಸುಗ್ರೀವನು ಆತನ ಪರಿವಾರವು ಇತ್ತಲೇ ಬರುತ್ತಿರುವುದು. ಸ್ವಾಮಿ ಶ್ರೀರಾಮಚಂದ್ರ ಪ್ರಭು, ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಸ್ವಾಮಿ ಶ್ರೀರಾಮಚಂದ್ರ ಪ್ರಭು, ಸುಗ್ರೀವರಾಜ, ನಿಮ್ಮ ಸಚಿವರಲ್ಲೇ ಶ್ರೇಷ್ಠ ಆದ ಆಂಜನೇಯನಲ್ಲಿ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ
ಅನಗರಾಗವ ಅವನೀಗವ ಅಭಿವಾದಯಾಮಿ ಅಭಿವಾದಯಾಮಿ ಮುನಿಯಾಗಪಾಲ ಧರಯೋಗಶೀಲ ಮುನಿಯಾಗಪಾಲ ಧರಯೋಗಶೀಲ ಮುನಿಯಾಗಪಾಲ ಧರಯೋಗಶೀಲ ಮುನಿಯಾಗಪಾಲ ಧರಯೋಗಶೀಲ ಪ್ರಣುತಾರ್ತಿಹಾರ ಜನಿಕಾದನ ಅಭಿವಾದಯ ಅಭಿವಾದಯ ಮನುವಂಶ ದೀಪ ರಘೋತ್ತಮ ವಂಶ ದೀಪ ಮನು ವಂಶ ಭೂಪ ಇನ ವಂಶ ದೀಪ ಮನು ವಂಶ ಭೂಪ ಇನ ವಂಶ ದೀಪ ಮನು ವಂಶ ಭೂಪ ಋಣಭೋ ವಿಭೋ ಪರಿಪಾಹಿ ರಾಮ ಅಭಿವಾದಯಾಮಿ ಅಭಿವಾದಯಾಮಿ ರಾಮ ರಘೋತ್ತಮ ಮಾರುತಿ ನೀ ಮಂಗಳವಾಗಲಿ ಮೇಲೆ ಹೇಳು. ಸುಗ್ರೀವರಾಜ, ಪ್ರಭು, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಅಪ್ಪಣೆ ಪ್ರಭು. ಆಂಜನೇಯ, ನೀನು ಯುವರಾಜನಾದ ಅಂಗದ, ಜಾಂಬುವಂತ ಮೊದಲಾದಿಗಳೊಡನೆ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು, ಗೋದಾವರಿಯಾದ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರು. ಅವರಿಂದ ಆಶೀರ್ವಾದವನ್ನು ಹೊಂದಿ ಕೇಳ, ಚೋಳ, ಪಾಂಡ್ಯ, ಚೇರಾದಿ ದೇಶಗಳನ್ನು ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಮುಂದೆ ಹೋಗು, ಭೋಗಾವತಿ ನಗರವೂ ಸಿಗುವುದು, ಅಲ್ಲಿಯೂ ಹುಡುಕು. ಅಲ್ಲಿಂದ ಮುಂದೆ ಹೋಗು, ಪಿತೃಗಳ ಲೋಕವೂ ಸಿಕ್ಕುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯ ರಶ್ಮಿಯೂ ಕೂಡ ಮುಂದೆ ಕಾಣುವುದಿಲ್ಲ. ಆದ್ದರಿಂದ ಮುಂದೆ ಹೋಗಬೇಡ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಆ ನೀಚನಾದ ರಾವಣನ ನೆಲೆಯನ್ನು, ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು, ತಿಳಿಯಿತೆ? ಅಪ್ಪಣೆ. ಉದಾಸೀನ ಮಾಡಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿರುವುದು? ಸುಗ್ರೀವರಾಜ, ಪ್ರಭು, ಇಲ್ಲಿ ಇರ್ತಕ್ಕಂಥ ವಿಷಯಗಳು ನಿನಗೆ ಹೇಗೆ ಗೋಚರವಾಗುವು? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೇಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ಆತನಿಂದ ತಪ್ಪಿಸಿಕೊಂಡು ಇಡೀ ಭೂಮಂಡಲವನ್ನೆಲ್ಲ ಸಂಚರಿಸಿದನು. ಆಗ ಅಲ್ಲಿಗಳ ಅದ್ಭುತಗಳನ್ನು ನೋಡಿದ್ದೇನೆ ಪ್ರಭು. ಮಾರುತಿ, ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಕರುಣಾ ವಿರಲ ಸತ್ಕಟಾಕ್ಷ ಮಂದಿರೆ ಕ್ಷಣದೋಳ್
ಜನಕ ಜಾತೆಯ ಕಂಡು ಬರುವೆನೋ ರಾಮ. ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಒಂದಿದ್ದರೆ ಜಗನ್ಮಾತೆಯಾದ ಸೀತಾದೇವಿಯನ್ನು ಹುಡುಕಿ ತರುವುದರಲ್ಲದೆ ಅವಧಿ ಮುಗಿಯುವಷ್ಟರಲ್ಲಿ ಆ ದ್ರೋಣನಾದ ದಶಕಂಠನ ಬಲಾಬಲಗಳನ್ನು ಸಹ ತಿಳಿದು ಬರೆದನು. ಮಾರುತಿ, ಜಾನಕಿಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕೋಸ್ಕರವಾಗಿ ಕೆಲವು ಕುರುಹುಗಳನ್ನು ಹೇಳುವನು. ಈಗ ಸಮೀಪಕ್ಕೆ ಬಾ. ಆಗಲಿ ಒಡೆಯ. ಮಾರುತಿ, ಅದು ಅಲ್ಲದೆ ಕಾಕಾಸುರ ವೃತ್ತಾಂತವನು ಅತಿ ಗೋಪುರವಾಗಿ ತಿಳಿಸಬೇಕು. ತಿಳಿಯಿತೆ? ಮಹದಾಜ್ಞೆ ಮಹದಾಜ್ಞೆ. ಆಗಲಿ ಒಡೆಯ, ಆಗಲಿ. ಪವನ ಸುತ ಗುಣಪೂರಿತ ಪವನ ಸುತ ಗುಣಪೂರಿತ ಬರೈ ಸುಜನ ವೆನುತ ಸುಜನ ವೆನುತ ಸುಗುಣ ಭರಿತ ಸುರಚಿರ ಚರಿತ ಪವನ ಸುತ ಗುಣಪೂರಿತ. ಮಾರುತಿ, ಅಂಗದೇಶ ದೋಷಗಳಲ್ಲಿ ವಿಘ್ನಗಳನ್ನು ಬುದ್ಧಿಸುತ್ತಲೇ ಅಂಗದೇಶದ ಸಂಗಳಲ್ಲಿ ವಿಘ್ನಗಳನ್ನು ಹೊಂದಿಸುತ್ತಲೇ ತಿಂಗಳೊಳೆನ್ನಂಗನೆಗೆ ಉಂಗುರ ಮೆತ್ತಿಂಗದೊಡೆ. ಮಾರುತಿ, ಪ್ರಭು ರಾಮಚಂದ್ರ, ತಿಂಗಳೊಳೆನ್ನಂಗನೆಗೆ ಉಂಗುರ ಮೆತ್ತಿಂಗದೊಡೆ ಸಂಗಡ ಕುರುಹಂ ತಂದೊಡೆ ಮಂಗಳವಾತೆಯ ಬೇಳೈ ಪವನ ಸುತ ಗುಣಪೂರಿತ ವರೈ ಸುಜನ ವೆನುತ ಸುಗುಣ ಭರಿತ ಸುರಚಿರ ಚರಿತ ಪವನ ಸುತ ಗುಣಪೂರಿತ. ಮಾರುತಿ, ಒಡೆಯ, ಸೀತೆಯನ್ನು ಕಂಡಾಗ ಆಕೆಗೆ ಈ ಅಂಗುಳಿಕೆಯನ್ನು ಕೊಟ್ಟು ಆಕೆಯಿಂದ ಒಂದು ಅವಿಜ್ಞಾನವಾದ ವಸ್ತುವನ್ನು ತೆಗೆದುಕೊಂಡು ಬಾ. ತಿಳಿಯಿತೆ? ಒಂದು ಮಾಸದ ಅವಧಿಯೊಳಗಾಗಿ ಬರಬೇಕು. ತಿಳಿಯಿತೆ? ಮಹದಾಜ್ಞೆ ಒಡೆಯ. ಪ್ರಭು ಲಕ್ಷ್ಮಣ ಸ್ವಾಮಿ, ಮಾರುತಿ, ರಾಮಾನುಗ್ರಹದಿಂದ ಜಗನ್ಮಾತೆಯಾದ ಸೀತಾದೇವಿಯ ದರ್ಶನವಾದರೆ ತಮ್ಮ ವಿಷಯವಾಗಿ ಏನೆಂದು ಹೇಳಲಿ? ಆಂಜನೇಯ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಆಗಲಿ ಮಹದಾಜ್ಞೆ. ಎಲೈ ಕಪಿವೀರರೇ, ಎಂದಿನ ಮೊದಲುಗೊಂಡು ಜಗನ್ಮಾತೆಯಾದ ಸೀತಾದೇವಿಯ ದರ್ಶನವಾಗುವ ತನಕ ನಾನು ಅನ್ನ ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ರಾಮಕರಿಯನ್ನು ತೊಡಗೋಣ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ಈಶ್ವರ ಹಲ್ಲ ತೀರೇಣ, ಈಶ್ವರ ಅಲ್ಲ ಈಬರಾಮ್, ಈಶ್ವರ ಹಲ್ಲ ತೀರೇಣ ಸಬುಕೋ ಸಮ್ಮತಿಗೆ ಭಗವಾನ್, सबको सम्मति दे भगवान. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ईश्वर तेरेना सबको सम्मति दे भगवान. सबको सम्मति दे भगवान.
ಎಲೈ ಕಪಿವೀರರೇ, ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ಲಕ್ಷ್ಯವಿಡದೆ ಲಂಘಿಸಿ ಜಗನ್ಮಾತೆಯಾದ ಸೀತಾದೇವಿಯ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರು? ಆ ವೀರರನ್ನು ವಿಚಾರಿಸುವ ಅಂಗದ ಕುಮಾರ. ನೀಲಾ, ನೀಲಾ, ನೀನು ಎಷ್ಟು ಯೋಜನೆಯನ್ನು ಆರಬಲ್ಲೆ? ನಾನು ಚಿಕ್ಕ ಬಾಲಕ, ಈ ಸಮುದ್ರವನ್ನು ದಾಟಬಲ್ಲೆ, ಆದರೆ ಹಿಂತಿರುಗಬಲ್ಲರ. ಗಮಯ, ನೀನು ಎಷ್ಟು ಯೋಜನೆಯನ್ನು ಆರಬಲ್ಲೆ? ತಾತ, ನೀವು ಎಷ್ಟು ಯೋಜನೆಯನ್ನು ಆರಬಲ್ಲೆ? ನಾನು ವೃದ್ಧನಾದ್ದರಿಂದ 90 ಯೋಜನವನ್ನು ಆರಬಲ್ಲೆ. ವಾಪಸ್ ಬರಲಾರನು ಅಂಗದ ಕುಮಾರ. ನೀನು ಎಷ್ಟು ಯೋಜನಾ ಆರಬಲ್ಲೆ ಅಂಗದ ಕುಮಾರ? ನಾನು 100 ಯೋಜನೆಯನ್ನು ಆರಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆನು ತಾತ. ಅಂಗದ ಕುಮಾರ, ಮಾರುತಿಯಿಂದಲೇ ಇದು ಸಾಧ್ಯ. ನಾವೆಲ್ಲರೂ ರಾಮಧ್ಯಾನವನ್ನು ಮಾಡೋಣ, ನಡೆಯಿರಿ. ರಾಮ 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 ಸೀತಾ, ರಾಮ 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 ಸೀತಾ, ಜೈ ಜೈ ರಾಮ್ ಸೀತಾರಾಮ್, ಜಾನಕಿ ವಲ್ಲಭ ಸೀತಾರಾಮ್. ರಾಮ 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 ಸೀತಾ, ದಶರಥ ನಂದನ ಶ್ರೀರಾಮ, ಜಾನಕಿ ವಲ್ಲಭ ಶ್ರೀರಾಮ. ರಾಮ 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 ಸೀತಾ, ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಮಾರುತಿ, ಲಂಕಾನಗರವು ಎಷ್ಟು ಭಯಂಕರವಾಗಿರುವುದು ನೋಡಿದೆಯಾ ಮಾರುತಿ? ನೋಡಿ. ಎಲೈ ಕಪಿವೀರರೇ, ಭಯಪಡಬೇಡಿ. ಈ ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ಲಂಘಿಸಿ ಜಗನ್ಮಾತೆಯಾದ ಸೀತಾದೇವಿಯನ್ನು ಹುಡುಕಿ ತರುವುದಲ್ಲದೆ ಆ ದುರುಳ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಹೆದರಬೇಡಿ, ನಾನು ಬರುವ ತನಕ ನೀವೆಲ್ಲರೂ ರಾಮಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತೀರಿ. ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ, ರಾಮ ಕರೆ, ಜೈ ಸೀತಾ ಕರೆ, ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ, ರಾಮ ರೇ ಜೈ ಜೈ ಸೀತಾ ಕರೆ, ರಾಮ ಕರೆ, ಜೈ ಜೈ ಸೀತಾ ಕರೆ, ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ, ರಾಮ ಕರೆ, ಜೈ ಜೈ ಸೀತಾ ಕರೆ. ದಶರಥನುದರಲಿ ಜನಿಸಿದ ರಾಮ, ದಶರಥನುದರಲಿ ಜನಿಸಿದ ರಾಮ, ಅಹಲ್ಯೆಯ ಶಾಪವ ಮೋಚನೆಗೈದ, ಅಗಲದ ಶಾಪವ ರಾಮ. ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ, ಜೈ ಜೈ ರಾಮ ಕರೆ, ಜೈ ಜೈ ಸೀತಾ ಕರೆ, ಜೈ ಜೈ ಸೀತಾ ಕರೆ. ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಮಾಡುತ್ತಿರುವ ದುರುಳದ ಶಾಸ್ಯನನ ಪುರವಿದೌ ನಿಲುಕಿಸಿದೆ ರಾಮಚಂದ್ರನ ದಯದಿ. ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ
ಚಂಡ ದಾನವ ಮಂಡ ಲೇಂದ್ರನ ಕಂಡು ಕಿಡಿದುರೆ ಹಿಂಡು ವೇಫಲ ಕಂಡನಾಂ ಲಂಕಾ ನಗರವ ಮಣಿಮಂಡಲ ವಿಧವ ಕಂಡೇ ಗಗನ ತೋಲಕ್ಕಿಂದ ಜೇವ ಕಲ್ಲೋಳ್ಗಳ ಅಗತಿಯೊಳಗ ಶುಗನದರದಿ ಅಗತಿಯೊಳಗ ಶುಗನದರದಿ ಅಗತಿಯೊಳಗ ಶುಗನದರದಿ ಇಲ್ಲಿಗೆ ಬರುತ್ತಿರೆ ನಗರವ ನಾಂ ನೋಡೆ ಇಲ್ಲಿಗೆ ಬರುತ್ತಿರೆ ನಗರವ ನಾಂ ನೋಡೆ ಖಂಡನಾಂ ಲಂಕಾ ನಗರವ ಮಣಿಮಂಡಲ ವಿಧವ ಕಂಡೇ ತೊಳಪಾಗೆ ಮದ ಕಳ ಶಾತಾತಿಯಂ ತೊಳಪಾಗೆ ಮದ ಕಳ ಶಾತಾತಿಯಂ ತೊಳಪಾಗೆ ಮದ ಕಳ ಶಾತಾತಿಯಂ ತೊಳಪಾಗೆ ಮದ ಕಳ ಶಾತಾತಿಯಂ ಥಳಥಳಿಸಿ ನಗರವ ಬೆಳಗಿರೆ ಥಳಥಳಿಸಿ ನಗರವ ಬೆಳಗಿರೆ ಕಂಡನಾಂ ನಗರವ ಮಣಿಮಂಡಲ ವಿಧವ ಕಂಡೇ ಸಲತ್ರಿಕೂಟ ಜಲದ ಮೇಲೆ ಸಲತ್ರಿಕೂಟ ಜಲದ ಮೇಲೆ ಸಲತ್ರಿಕೂಟ ಜಲದ ಮೇಲೆ ಸಲತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪದೈ ಜನ ಪಗಳ ಲೀಪರಿ ಪ್ರಜ್ವಲಿಪದೈ ಜನ ಪಗಳ ಲೀಪರಿ ಕಂಡನಾಂ ಲಂಕಾ ನಗರವ ಮಣಿಮಂಡಲ ವಿಧವ ಕಂಡೇ ಆಹಾ ಶ್ರೀರಾಮಚಂದ್ರ ನಿನ್ನ ಮಹಿಯು ಎಂತಹ ಅದ್ಭುತವಾದದ್ದು. ನಾನು ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಮೈನಾಗ ಪರ್ವತವನ್ನು ನಾನು ತಿರಸ್ಕರಿಸಿ ಬಂದದ್ದು, ನನ್ನನ್ನು ಮುಂದಕ್ಕೆ ಹೋಗದಂತೆ ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸೆಯ ದರ್ಪವನ್ನು ಅಡಗಿಸಿದ್ದು, ನನ್ನ ನೆರಳನ್ನು ಹಿಡಿದು ನಿಲ್ಲಿಸಿದ ಸಿಂಧಿಗೆ ಎಂಬ ರಾಕ್ಷಸಿಯ ಗಟ್ಟೆಯಲ್ಲಿ ಸೂಕ್ಷ್ಮ ರೂಪಿನಿಂದ ಪ್ರವೇಶಿಸಿ ಅವಳ ಹೊಟ್ಟೆಯಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಶರೀರವನ್ನು ಸೀಳಿಕೊಂಡು ಹೊರಗೆ ಬಂದಿದ್ದು, ಇವೆಲ್ಲವೂ ನಿನ್ನ ಕರುಣ ಕಟಾಕ್ಷದಿಂದಲ್ಲವೇ ಪ್ರಭು. ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದವಿರುವ ತನಕ ನನಗೆ ಭಯವೆಂದರೇನು? ಇರಲಿ, ಸೂಕ್ಷ್ಮ ರೂಪಿನಿಂದ ಈ ಪುರವನ್ನು ಪ್ರವೇಶ ಮಾಡಿ ಸೀತಾ ಮಾತೆ ಇರುವ ನೆಲೆಯನ್ನು ತಿಳಿದು ಬರುವನು. ಜೈ ಜೈ ರಘುವೀರ ಸಮರ್ಥ.
ದಶಕಟಿಕ ರಾಮಣೇಶ್ವರನ ಕೋಟೆ ಹೆಬ್ಬಾಗಿಲಿಗೆ ನನ್ನನ್ನು ಕಾವಲಿಸಬೇಕಾದರೆ ಆ ರಾವಣೇಶ್ವರನಿಗೆ ಯಾರ ಮನೆ ಬರಬಹುದು? ಅದರಲ್ಲಿ ದಣಿಯ ಆಗಲೆಯಂತೆ ಕೋಟೆಯ ಹೆಬ್ಬಾಗಿಲು ಜಾಗೃತಿಯಿಂದ ಕಾಯ್ದುಕೊಳ್ಳಬೇಕು. ನನ್ನ ಆಗ್ರಹವಿಲ್ಲದೆ ಕಿನ್ನರ ಕಿಂಪುರಿಯ ಹರಿ ಹರ ಬ್ರಹ್ಮಾಯಿ ಬರಲು ಸಾಧ್ಯವಿಲ್ಲ. ಯಾಕೋ ಇವತ್ತ ಬಹಳ ಸ್ವಲ್ಪ ಹೊತ್ತು ನಿದ್ರಿಸಿ ಜಾಗೃತಿಯಿಂದ ಕಾಯ್ದುಕೊಂಡಿರುವುದು. ಆಹಾ, ಪುರಪ್ರವೇಶ ಮಾಡೋಣವೆಂದರೆ ಯಾರೋ ರಕ್ಕಸಿಯು ಪರ್ವತಾಕಾರವಾಗಿ ಬಿದ್ದಿರೋಳಲ್ಲ. ಏನು ರೂಪು, ಏನು ಲಾವಣ್ಯ! ಆಹಾ, ಈ ಚಿತ್ರವನ್ನು ಬ್ರಹ್ಮದೇವನು ಚಿತ್ರಿಸಬೇಕಾದರೆ ಅದೆಷ್ಟು ಕಷ್ಟಪಟ್ಟಿರಬೇಕೋ ಏನೋ. ಇರಲಿ, ಈಕೆ ಈ ಲಂಕಾಪಟ್ಟಣಕ್ಕೆ ಅಧಿದೇವತೆಯಾಗಿರಬೇಕು. ಈಕೆಯನ್ನು ಎಚ್ಚರಿಸದೆ ಹೋಗುವುದು ನ್ಯಾಯವಲ್ಲ. ಈಕೆಯನ್ನು ಎಚ್ಚರಿಸಿ ಈಕೆಯ ಆಜ್ಞೆಯನ್ನು ಪಡೆದು ಮುಂದಕ್ಕೆ ಹೋಗಬೇಕು. ಸೊಳ್ಳೆ ಕೊಡಲೇ ನೀನು ಯಾರು? ಇಲ್ಲಿ ಬರಲು ಕಾರಣವೇ? ಏಕೆ ಕಾಣುವುದಿಲ್ಲವೇ? ಇತ್ತ ನೋಡು. ನೀನು ಯಾರ ತಿಳಿದು ಅರ್ಧರಾತ್ರಿ ವೇಳೆಯಲ್ಲಿ ಕಣ್ಣುಗಳೆಲ್ಲಾರಂತೆ ನೀನು ಕಣ್ಣುಗಳೆಲ್ಲಾರಂತೆ ನೀನು ತಗು ಮಾಡದಂತೆರುವೆ ತಗು ಮಾಡದಂತೆರುವೆ ಯಾರೇನು ಓಡಿದ ನೀನು ಯಾರೇನು ಓಡಿದ ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು, ಕುಲ್ಲ ಲಂಕಿಣಿ ಕೇಳ ನೀನು, ಕುಲ್ಲ ಲಂಕಿಣಿ ಕೇಳ ನೀನು, ಒಳ್ಳೆ ವಾಯು ಪುತ್ರ ಹನುಮ ಕೇಳಲೆ ದಾನವಿಗೆ, ಕೇಳಲೆ ದಾನವಿಗೆ. ನಿನ್ನನ್ನು ಯಾವ ಮಹನೀಯ ಎಂದು ಲೆಕ್ಕಿಸಬೇಕು? ಯಾಕೆ ಕೆಲವು ಕೋಡಗ ಮನಸ್ಸು ಬಂದಂತೆ ಮಾತನಾಡುತ್ತಿರುವೆಯಾ? ನನ್ನ ಅಪ್ಪಣಿಲ್ಲದೆ ಕಿನ್ನರ ಕಿಂಪುರುಷ ಗಾನ ಗಂಧರ್ವ ಯಾರಿಗೂ ಪ್ರಯೋಜನವಿಲ್ಲ. ಕೇವಲ ಕೋತಿಗೆ ಪ್ರಯೋಜನವಿದೆ. ಇವಳ ಹರಟೆಯು ಪ್ರಬಲವಾಯಿತು. ಇವಳೊಡನೆ ಮಾತನಾಡಿದರೆ ಪ್ರಯೋಜನವಿಲ್ಲ. ಎಲೆ ಲಂಕಿಣಿ, ದೇವತೆಗಳಿಗೆ ಅಸಾಧ್ಯವಾಗಿರುವುದೆಲ್ಲವೂ ನನ್ನಿಂದ ಸಾಧ್ಯವೆಂದು ತಿಳಿಯಿತೋ? ಲಂಕಿಣಿ, ನಾವು ಯುದ್ಧ ಮಾಡಬೇಕಾದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಅದೇನೆಂದರೆ, ನೀನಾದರೂ ಸ್ತ್ರೀ, ನಾನು ಪುರುಷನು. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ ಕಾರಣ ಮೊದಲು ನೀನು ನನಗೆ 3 ಗುದ್ದುಗಳನ್ನು ಗುದ್ದು, ಎನ್ನೊಡೆಯ ಅನುಗ್ರಹ ಇದ್ದರೆ ಬದುಕುಳಿದರೆ ನಂತರ ನಾನು ನಿನಗೆ 3 ಗುದ್ದುಗಳನ್ನು ಗುದ್ದುತ್ತೇನೆ.
ಆಗ ನಮ್ಮಗಳ ಬಲಾಬಲಗಳು ತಿಳಿಯಿತೋ? ತಿಳಿದುಕೋ. ರಾಮ 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 ರಾಮ. ಕೋತಿ ತಿಳಿದುಕೋ. ಕೋತಿ ಕತೆ ಮುಗಿಯಿತು. ಸಾಯಕ್ಕೆ ಹಂತಕ್ಕೆ ಬಂದದೆ. ಇನ್ನೆಲ್ಲೂ ಸಾಯಿಸ್ತಾರೆ ಯಾರು ಇದಕ್ಕೆ? ಈಗಲೇ ಹೋಗಿ ರಾವಣನಿಗೆ ಹೇಳ್ತೀರಾ, ಬಹುಮಾನವನ್ನು ತರುವನು. ಜೈ 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 ಶ್ರೀರಾಮ್. ಕೂತು ಇನ್ನ ಎರಡು ಕೂತ್ಕೊಳ್ಳೋ. ನಾವು ಹೇಗಿದ್ರು ಲೆಕ್ಕ ಬರೆಯಲ್ಲ. ಕೂತ್ಕೊ ಹೇಳಿ. ಆಲೆ ಬಿಟ್ಬಿಡಾದ್ಯಾ? ಮಾಸ್ಟರ್ ಮಟನೇ ಬೇಕಾ ನಿಮ್ಗೆ? ಎಲ್ಲ ಪಾಳಾಗಿ ಬೆಳಗ್ಗೆ ಗುಡ್ಡೆ ರಾಮ ರಾಮ ರಾಮ. ನಾಗಣ್ಣ ಬೇಕಾದ್ರೆ ಈಗಲೇ ಹೋಗಿ ನಾನು ರಾವಣ ಬಹುಮಾನವನ್ನು ತರುವೆನು. ಜೈ ಜೈ ಶ್ರೀರಾಮ್. ಜೈ ರಘುವೀರ ಸಮರ್ಥ. ಹೋಗಿ ಮೂಗ್ರಂಗಡಿ ಕದ್ದು ಬಾಳೆ ತಿಂದು ಒಳ್ಳೆ ಒಳ್ಳೆ ಬಿಜಾಗ ಈ ಸರಿ ಕೊನೆ ಆಟ ನೋಡಿ ಮನಸ್ಸು. ನಗಣ ಮುಗಿತು ಎಲ್ಲ ಪಾಲಾಗಿ ರಾಮ 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 ರಾಮ. ಜೈ ಜೈ ರಘುವೀರ ಸಮರ್ಥ. ನಿನ್ನ ಅವಧಿಯು ಮುಗಿಯಿತು. ಈಗ ನನ್ನ ಸರತಿಯು ಕುಳಿತುಕೋ. ಕುಳಿತುಕೋ ಮಂಗಣ್ಣ. ನಿನಗೂ ನಮಗೂ ಚರ್ಚೆ ಆಕೆ ಮದುವೆ ಎಂಟ್ರಿಲ್ಲ ನನಗೆ ಕಂಡಿಲ್ಲ. ನಾನು ಶ್ರೀರಾಮ ಭಕ್ತನು, ಬ್ರಹ್ಮಚಾರಿ. ಈಗ ನನಗೂ ನಿಮ್ಗೆ ಚರ್ಚೆ ಆಕೆ ಒಂದೂರವರು ರಾಜಿ ಮಾಡಿಬಿಡೋಣ. ಸಾಧ್ಯವಿಲ್ಲ. ನಿನ್ನೊಡನೆ ನನಗೆ ರಾಜಿ ಆದರೆ ನನ್ನೊಡನೆಗೆ ಕೊಟ್ಟ ವಾಗ್ದಾನ ಮೀರಿದಂತಾಗುವುದು. ಕುಳಿತುಕೋ ಕುಳಿತುಕೋ. ನೋಡ ಆಂಜನೇಯ ರಾಜಿ ಕುಳಿತುಕೋ. ತಡಿಯಪ್ಪ, ದೇವ್ರು ನಮ್ಮವ್ವ. ಕುಳಿತುಕೋ. ಬೆಂಗಳೂರ ನಮ್ಮ ಮೈಸೂರ ಚಾಮುಂಡಿ ಜಿನ್ನಾರಮ್ಮ ಕುಳಿತುಕೋ. ಪ್ರಭು ರಾಮಚಂದ್ರ, ರಾಮ ರಾಮ ರಾಮ. ಈ ರಕ್ಕಸಿಗೆ ಮೋಕ್ಷವನ್ನು ಕರುಣಿಸುತ್ತಂದೆ. ಜೈ ಜೈ ಆಂಜನೇಯ. ರಾಮನಿಗೆ ಜಯ, ರಾವಣನಿಗೆ ಅಪಜಯ. ನನ್ನನ್ನು ಸಮುದ್ರಕ್ಕೆ ತಳ್ಳಿ ನೀನು ಪ್ರಪಂಚ ಮಾಡಬಹುದು. ಎಲ್ಲಿ ಹುಡುಕಿದರೂ ಜಗನ್ಮಾತೆಯಾದ ಸೀತಾದೇವಿಯೇ ದರ್ಶನವಾಗಲಿಲ್ಲವಲ್ಲ. ಇಂದ್ರಜಿತು, ವಿಭೀಷಣ, ಪ್ರಹಸ್ತ, ಕುಂಭಕರ್ಣ, ಅತಿಕಾಯ, ಮಹಾಕಾಯ ಇವರೆಲ್ಲರ ಮಂದಿರವನ್ನು ಹುಡುಕಿದರೂ ಸೀತಾಮಾತೆಯವರ ದರ್ಶನವಾಗಲಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಓಹೋ, ನಾನು ಇದುವರೆಗೂ ನೋಡಿದ ಮಂದಿರಗಳಿಗಿಂತಲೂ ಈ ಮಂದಿರವು ಅತಿಶಯವಾಗಿರುವುದು. ಇದು ರಾವಣನ ಅಂತಃಪುರವೇ ಇರುವುದು. ಇಲ್ಲೂ ಸಹ ಹೋಗಿ ಪರೀಕ್ಷಿಸುತ್ತೇನೆ. ಹಾ ರಾಮಚಂದ್ರ, ಆಯಿತೇನೋ
ಅಯ್ಯೋ, ಹಾಯಿದೇನೋ ಮೋಸ ಮಾಡುವುದೇ ಜನಕನ್ನು ದರದಲ್ಲಿ ಜನಿಸಿ ರಾಮಚಂದ್ರ ಅಯ್ಯೋ ಜನಕನ್ನು ದರದಲ್ಲಿ ಜನಿಸಿ ಘನ ಮಹೇಶನ ಕರವ ಪಿಡಿದೋ ಘನ ಮಹೇಶನ ಕರವ ಪಿಡಿದೋ ಧನುಜಗೆ ಮರುಳಾಗಿ ಧನುಜಗೆ ಮರುಳಾಗಿ ಹಾಯಿದೇನೋ ಮೋಸವಾದುದೇ ರಾಮಚಂದ್ರ ರಾಮನಾಮವೆಂಬ ನೇಮದಿಂದ ಭಜಿಸಿದೆ ಮಾಗೆ ರಾಮನಾಮವೆಂಬ ನೇಮದಿಂದ ಭಜಿಸಿದೆ ಮಾಗೆ ಕಾಮಗೆ ಮರುಳಾಗಿ ನೀನು ರಾಮಚಂದ್ರ ಕಾಮಗೆ ಮರುಳಾಗಿ ನೀನು ಹೇಮವನ್ನು ಗೀತೆಯ ತಾಯಿ ಹಾಯಿದೇನೋ ಮೋಸ ಮಾಡುದೇ ರಾಮಚಂದ್ರ ಲೋಕಮಾತೆಯಾದ ಸೀತಾದೇವಿ ಅಮ್ಮ ನೀನೇ ಈ ರೀತಿಯಾದ ಮೇಲೆ ಇನ್ನು ಪ್ರಪಂಚದಲ್ಲಿರುವ ಸಾಮಾನ್ಯರ ಸ್ತ್ರೀಯರ ಪಾಡೇನು ತಾಯಿ ರವಿವಂಶ ಗೌರವಕ್ಕೆ ಅಗೌರವವನ್ನು ತಂದು ಈ ದುಳನ ವೈಭವಕ್ಕೆ ಮನಸೋತು ಮರುಳಾಗಬಹುದೇ ನಮ್ಮ ಮರುಳಾಗಬಹುದೇ ತಾಯಿ ಪ್ರಪಂಚದಲ್ಲಿ ಪತಿವ್ರತಾ ಧರ್ಮವನ್ನು ಬೋಧಿಸಬೇಕಾದ ನೀನೇ ಈ ರೀತಿಯಾದ ಮೇಲೆ ಇನ್ನುಳಿದ ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ ರವಿವಂಶ ಗೌರವಕ್ಕೆ ಅಗೌರವವನ್ನು ತಂದು ಈ ದುಳನ ವೈಭವಕ್ಕೆ ಮನಸೋತು ಮರುಳಾಗಬಹುದೇ ನಮ್ಮ ಮರುಳಾಗಬಹುದೇ ನಿನ್ನ ಏತಕ್ಕೆ ತಾಯಿ ಈ ದುರ್ಬುದ್ಧಿ ಉಂಟಾಯಿತು ಅಯ್ಯೋ ನೋಡಲಾರೆ ರಾಮ ನೋಡಲಾರೆ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಈ ಪಾಪಿದುಗಳನ್ನು ಒಂದೇ ತೋರಿಸುತ್ತಲೇ ರಾಮಾಜ್ಞೆ ನನಗಿಲ್ಲ ರಾಮಾಜ್ಞೆ ನನಗಿಲ್ಲ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಓಹೋ ಮಾಡುತ್ತಿದ್ದೇನೆ ನಾನು ಕಿಷ್ಕಿಂಧೆಯಿಂದ ಹೊರಟಾಗ ನನ್ನ ಪ್ರಭು ಶ್ರೀರಾಮಚಂದ್ರ ಮೂರ್ತಿಗಳು ಸೀತಾಮಾತೆಯ ಕೆಲವು ಕುರುಹುಗಳನ್ನು ಹೇಳಿದ್ದರು ಅವುಗಳನ್ನು ಪರೀಕ್ಷಿಸದೆ ಸುಮ್ಮನೆ ಹರಡುತ್ತಿನವನಲ್ಲ ಅಯ್ಯೋ ಮಂಗಕಪಿಯೇ ಮಂಗಕಪಿಯೇ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ಎಡದಲೆಯ ಹಿಂದೆ
ಮತ್ಯಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ಯಲಾಂಛನವಿಲ್ಲ ಮುಂಗೈಯ ಮೇಲೆ ಸ್ವಚ್ಛ ಕರಿಮಣಿಯಿಲ್ಲ ಎನ್ನಮ್ಮ ಸೀತೆ ಇವಳಲ್ಲ ಎನ್ನಮ್ಮ ಸೀತೆ ಇವಳಲ್ಲ ನನ್ನ ಪ್ರಭು ಶ್ರೀರಾಮಚಂದ್ರ ಮೂರ್ತಿಗಳು ಸೀತಾದೇವಿಯ ಪಾದದಲ್ಲಿ ಪದ್ಮರೇಖೆ ಬೇಕು ಎಂದು ಹೇಳಿದ್ದರು. ಆದರೆ ಈಕೆಯ ಪಾದದಲ್ಲಿ ಕಾಕರೇಖೆ ಇರುವುದು. ಶೀಘ್ರದಲ್ಲಿಯೇ ವಿಧವತ್ವ ತೋರುವಂತೆ ಕಾಣುತ್ತದೆ. ಈಕೆ ನನ್ನಮ್ಮ ಸೀತೆಯಲ್ಲ, ಅಮ್ಮ ಸೀತಾದೇವಿ. ನಾನು ಆಡಿದ ದುರ್ವಾಕ್ಯವನ್ನು ಮನ್ನಿಸುತ್ತಾನೆ. ಪ್ರಭು ರಾಮಚಂದ್ರ, ನನ್ನ ಅಪರಾಧವನ್ನು ಮನ್ನಿಸಿ ಕ್ಷಮಿಸಬೇಕು ತಂದೆ. ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಕಾಂತೆ ಸೀತೆಯ ಶ್ರಮವ ಪೊಂದಿದೆ ಭ್ರಮಣೆಗೊಂದಿದೆ ಶ್ರಮವ ಪೊಂದಿದೆ ಭ್ರಮಣೆಗೊಂದಿದೆ ರಾಮಕಾಂತೆಯ ಕಾಣದೆ ಜಡ ಜಾಗಂದಿಯ ಉಡುಪ ಮುಚಿಯ ಜಡ ಜಾಗಂದಿಯ ಉಡುಪ ಮುಚಿಯ ಪಾಡ ನಡುವಿನ ಬಾಮೆ ಸೀತೆಯ ಪಾಡ ನಡುವಿನ ಬಾಮೆ ಸೀತೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ